ನಂಜೇಗೌಡರನ್ನ ಎರಡನೇ ಬಾರಿ ತಾವು ಎಲೆಕ್ಷನ್ ಗೆಲ್ಲಿಸಿದ್ರು. ಬಹಳ ಕಡಿಮೆ ಅಂತರದಿಂದ ಗೆದ್ದಿರ್ಬೋದು. ನಾನು ಎರಡನೇ ಬಾರಿ ಗೆದ್ದಾಗ ನಾನು ಬರೀ 565 ಓಟ್ ಗೆದ್ದಿದ್ದೆ. ಈ ವರ್ಷ ಗೆದ್ದಾಗ 1,23,000 ಓಟಲ್ಲಿ ಗೆದ್ದಿದ್ದೆ. ಜನಕ್ಕೆ ಸೇವೆ ಮಾಡಿದ್ರೆ ಜನ ಉಳಿಸ್ಕೊಳ್ತಾರೆ. ದೇವರು ವರನ ಕೊಡುವುದಿಲ್ಲ, ಶಾಪನ ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಇವತ್ತು ನಂಜೇಗೌಡರು ಮಾತಾಡಬೇಕಾದ್ರೆ ನಿಮ್ಮ ಊರಿನ ಅನೇಕ ವಿಚಾರಗಳು, ಈ ಕ್ಷೇತ್ರದ ಅಭಿವೃದ್ಧಿಗೆ ಕೊಟ್ಟ ಮಾತು ಇವೆಲ್ಲ ಕೂಡ ತಮ್ಮ ಹತ್ರ ಹಂಚಿಕೊಂಡ್ರು. ಬಹಳ ಸಂತೋಷ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಆದರೆ ನೀವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ರಾತ್ರಿ ಆದರೂ ಕೂಡ ಕಾಯ್ಕೊಂಡಿದ್ದೀರಿ. ನನಗೆ ಎಷ್ಟೇ ಕೆಲಸ ಇದ್ರು ಕೂಡ ಬಹಳ ಅಭಿಮಾನ ಪೂರ್ವಕವಾಗಿ ಬಂದಿದ್ದೇನೆ. ಎಲೆಕ್ಷನ್ ಟೈಮಲ್ಲಿ ಕೆಲವು ಕ್ಷೇತ್ರಗಳಿಗೆ ಬಂದಿದ್ದೆ. ನಾನು ಎಲ್ಲಿಗೂ ಬಂದಿದ್ದೇನೆ. ಹೇಗೆ ಎಲ್ಲೆಲ್ಲಿ ತಿರುಗುತ್ತ ನನಗೆ ಗೊತ್ತಿಲ್ಲ, ಬಂದಿದ್ದೇನೆ. ಆಗ ಒಂದು ಮಾತು ಹೇಳಿದೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆರೆ ವನದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದಕ್ಕೆ ಈ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ. ನಿಮ್ಮ ಮನೆಯಲ್ಲಿ ಉಚಿತವಾಗಿ 200 ಯೂನಿಟ್ ವರೆಗೂ ಕೂಡ ಉಚಿತವಾಗಿ ವಿದ್ಯುತ್ ಶಕ್ತಿ ಕೊಡ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಕೂಡ ನನ್ನ ತಾಯಿಯರಿಗೆ, ಸೋದರಿಯರಿಗೆ ಎಲ್ಲ 2,000 ರೂಪಾಯಿ ಕೊಡ್ತಾ ಇದ್ದೀವಿ ನಮ್ಮ ಎಲ್ಲರೂ ಕೂಡ ಉಚಿತವಾಗಿ ಹೆಣ್ಮಕ್ಳೆಲ್ಲ ಪ್ರಯಾಣ ಮಾಡಂತ ಫ್ರೀ ಬಸ್ ಕೊಟ್ಟಿದ್ದೀವಿ. ಯುವಕರಿಗೆ ವಿವೇಚನೆ ಕೊಟ್ಟಿದ್ದೀವಿ. 10 kg ಅಕ್ಕಿ ಕೊಟ್ಟಿದ್ದೀವಿ. ಇವತ್ತು ಕ್ಯಾಬಿನೆಟ್ ಅಲ್ಲಿ ಒಂದು ತೀರ್ಮಾನ ಮಾಡಿದ್ದೀವಿ. ಈ 10 kg ಅಕ್ಕಿ ಜಾಸ್ತಿ ಆಯಿತು ಅಂತೇಳಿ ಕೆಲವರೆಲ್ಲ ಅಕ್ಕಿನ ಮಾರ್ಕೊಳಕ್ ಕೊಟ್ಬಿಟ್ಟಿದ್ರು ಹೋಟೆಲ್ಗಳಿಗೆ. ಮೊನ್ನೆ ಯಾದಗಿರಲ್ಲಿ ನೋಡಿದ್ರೆ 100 ಮೂಟೆ ವ್ಯಾಪಾರ ಮಾಡಿಕೊಂಡು ಮಾರ್ತಾ ಇದ್ರು. ಅದನ್ನು ತಪ್ಪಿಸಬೇಕು ಅಂತೇಳಿ KH ಮುನಿಯಪ್ಪನವರು ಇವತ್ತು ಕ್ಯಾಬಿನೆಟ್ ಅಲ್ಲಿ 5 kg ಅಕ್ಕಿ ಸಾಕು, 5 kgಗೆ ಬೇಳೆ, ಎಣ್ಣೆ, ಸಕ್ಕರೆ, ಉಪ್ಪು ಇವೆಲ್ಲ 5 kg ಕೊಡಬೇಕು ಅಂತೇಳಿ ಇವತ್ತು ವಿಚಾರ ತಂದಿದ್ರು. ಸೊ ನಾವು ಎಲ್ಲರಿಗೂ ಕೂಡ ಇನ್ನು 5 kg ಅಕ್ಕಿ ಜೊತೆಗೆ ಈ 5 kg ಅಕ್ಕಿಯನ್ನು ಇದನ್ನ ಎಲ್ಲ ಪದಾರ್ಥಗಳನ್ನ, ಎಣ್ಣೆ ಎಲ್ಲ ಕೊಡಬೇಕು ಅಂತೇಳಿ ಇವತ್ತು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಇದನ್ನ ಗಣೇಶನ ಮುಂದೆ ನಾನು ಮಾತಾಡ್ತಾ ಇದ್ದೀನಿ. ಆದ್ರಿಂದ ನಾನು ನಂಜೇಗೌಡರು ಅವ್ರ ಸರ್ಕಾರ ಇದೆ, ನಾವೆಲ್ಲ ಅಧಿಕಾರಕ್ಕಿದ್ದೇವೆ. ನಾನು ಇವತ್ತು ಯಾಕೆ ಬಂದಿದ್ದೀನಿ, ನಂಜೇಗೌಡರ ಕೈಯನ್ನ ಬಲಪಡಿಸಲಿಕ್ಕೆ, ನೀವೆಲ್ಲ ಅವರ ಜೊತೆ ಇರಬೇಕು ಅಂತ ಹೇಳಲಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ಮೊನ್ನೆ ಕೋರ್ಟ್ ಅಲ್ಲಿ ಮರು ಎಣಿಕೆ ಮಾಡಬೇಕು ಅಂತ ಆರ್ಡರ್ ಮಾಡಬೇಕಾಗಿತ್ತು ಲೆಕ್ಕ. ಅವರು ಏನೋ ಒಂದು ಆದೇಶ ಮಾಡಿದ್ದಾರೆ, ನೀವು ಚಿಂತೆ ಮಾಡೋದು ಬೇಡ, ಯಾವ ಕಾರಣಕ್ಕೂ ಅವರ ಶಾಸಕ ಸ್ಥಾನ ರದ್ದಾಗಲಿಕ್ಕೆ ಸಾಧ್ಯ ಇಲ್ಲ. ನ್ಯಾಯಾಲಯದಲ್ಲಿ ಮತ್ತೆ ಮರು ಎಣಿಕೆಗೆ ಅವಕಾಶ ಕೊಡಬಹುದು. ನನ್ನ ಸ್ನೇಹಿತ ಧ್ರುವನಾರಾಯಣ ಅಂತ ಒಬ್ಬ ಇದ್ದ, ಈಗಿಲ್ಲ, ಚಾಮರಾಜನಗರದ MP, ಒಂದೇ ಓಟಲ್ಲಿ MLA ಗೆದ್ರು ಸತತವಾಗಿ. ಆಮೇಲೆ ಎಲೆಕ್ಷನ್ ನಾನೇ ಹಾಕಿಸ್ತೆ ಅವ್ರ ಕೈಲಿ, ಅವ್ರ ವಿರೋಧ ಪಾರ್ಟಿಯವರೆಲ್ಲ ಹಾಕಿದ್ರು.
ರೀಕೌಂಟ್ ಮಾಡಿದ್ರು ಏನು ಮಾಡೋಕ್ಕಾಗಲಿಲ್ಲ. ಇಲ್ಲೂ ಕೂಡ ಆ ರೀತಿ ಏನು ಹೆಚ್ಚು ಕಮ್ಮಿ ಮಾಡಕ್ ಆಗುದಿಲ್ಲ. ಎಲ್ಲ ಬಟನಲ್ಲಿ ನಡೆದಿತ್ತು, ಎಲ್ಲ ಪೋಸ್ಟಲ್ ಬ್ಯಾಲೆಟ್ ಲೆಕ್ಕ ಹಾಕಿದ್ದು, ಯಾವ ಕಾರಣಕ್ಕೂ ಏನು ಆಗುದಿಲ್ಲ. ನಿಮ್ಮ ಬಲ ಇದ ಮೇಲೆ, ನಿಮ್ಮ ಆಶೀರ್ವಾದ ಮೇಲೆ ಏನು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ವಿಶ್ವಾಸ ನನಗಿದೆ. ಆದ್ರೆ ಅವರು ಜನಸೇವೆಯನ್ನ ಮಾಡ್ತಾ ಇದ್ದಾರೆ. ಸಮಸ್ಯೆಗಳಿರ್ತದೆ, ಭಿನ್ನಾಭಿಪ್ರಾಯಗಳಿರ್ತದೆ, ಅಧಿಕಾರ ಬಂದಾಗ ವೈರಿಗಳಾಗ್ತಾರೆ, ಅಸೂಯೆ ಬರ್ತದೆ. ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನಿಮ್ಗೆ ಯಾರು ಸೇವೆ ಮಾಡ್ತಾರೆ, ನಿಮ್ಗೆ ಯಾರು ಋಣ ತೀರಿಸ್ತಾ ಇದ್ದಾರೆ, ಯಾವ ಸರ್ಕಾರ ಇಂಥ ಭಾಗ್ಯಗಳನ್ನು ಕೊಟ್ಟಿದೆ, ಇದನ್ನು ನಿಮ್ಮ ತಲೆಯಲ್ಲಿ ಇಟ್ಕೋಬೇಕು. ಈಗ ನಾವು ಎತ್ತಿನೊಳೆ ಯೋಜನೆ ನಿಮ್ಮವರೆಗೂ ನೀರು ತರಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಕೆಲಸ ನಡೀತಾ ಇತ್ತು. ದಳದವರು ಆಗುದಿಲ್ಲ ಅಂತ ಹೇಳಿದ್ರು, ಬಿಜೆಪಿಯವರು ಆಗುದಿಲ್ಲ ಅಂತ ಹೇಳಿದ್ರು. ನೀರನ್ನ ಈಚೆ ತಂದಿದ್ದೀವಿ. ಈಗಾಗಲೇ ಪೈಪ್ ಕೆಲಸಗಳು ನಡೀತಾ ಇದೆ. ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದವ್ರಿಗೆ ಮಾತ್ರ ನೀರಿನ ಬೆಲೆ ಗೊತ್ತಿದೆ. ಇವತ್ತು ಕೋಲಾರ್ಗೆ ಬೆಂಗಳೂರಿನ ಕೊಳಚೆ ನೀರನ್ನ ಟ್ರೀಟ್ ಮಾಡಿ ಕೊಡ್ತಾ ಇದ್ದಾಗ ಇವತ್ತು ಎಲ್ಲ ಅಂತರ್ಜಲ ಇವತ್ತು ಹೆಚ್ಚಿದೆ. ಬೇಕಾದಷ್ಟು ಟೀಕೆ ಮಾಡ್ಬೋದು. ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ. ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.